ಒಂದ್ ಕಡೆ ರಿವೆಂಜ್ ಪಾಲಿಟಿಕ್ಸ್ ಗಮನಿಸ್ತಾ ಇದ್ರಿ, ಮತ್ತೊಂದ್ ಕಡೆ ಮಾತಿನ ಮಲ್ಲ ಯುದ್ಧವೂ ಕೂಡ ಜೋರಾಗಿ ನಡೀತಾ ಇದೆ. ಯಾವ ರೀತಿ ಮಾತಿನ ಸಂಘರ್ಷ ಈಗ ಇಬ್ಬರು ನಾಯಕರಿಂದ ಆಗ್ತಾ ಇದೆ ಅಂತಂದ್ರೆ DCM DK ಶಿವಕುಮಾರ್ ವರ್ಸಸ್ ಮಾಜಿ CM ಕುಮಾರಸ್ವಾಮಿ. ರಾಜ್ಯ ರಾಜಕಾರಣದಲ್ಲಿ ಇಷ್ಟು ದಿನ ಬಿಚ್ತೀನಿ ಅನ್ನುವಂಥ ವಾರ್ ಈಗ ಗಂಡಸ್ತನದ ವಾರ್. ನೋಡಿ, DK ಶಿವಕುಮಾರ್ ಕುಮಾರಸ್ವಾಮಿ ಅವರಿಗೆ ಒಂದು ಕೌಂಟರ್ ಕೊಟ್ಟರೆ, ಕುಮಾರಸ್ವಾಮಿ ಅವರು DK ಶಿವಕುಮಾರ್ಗೂ ಕೂಡ ಒಂದು ಕೌಂಟರ್ ಅನ್ನ ಕೊಡ್ತಾ ಇದ್ದಾರೆ. ಇವರಿಬ್ಬರ ಮಧ್ಯೆ ಈಗ ಗಂಡಸ್ತನದ ಮಾತುಕತೆ ಸಿಕ್ಕಾಪಟ್ಟೆ ಜೋರಾಗಿ ನಡೀತಾ ಇದೆ. ಸಭ್ಯತೆಯ ಎಲ್ಲೆಯನ್ನ ಮೀರ್ತಾ ಇರೋದು ದುರಂತ. ಬಹಳ ಕ್ಲೀನ್ ಸ್ವಾಮಿ ಅಂತೆ ಕುಮಾರಸ್ವಾಮಿ, ಬಹಳ ಕ್ಲೀನ್ ಅಂತೆ, ಬಹಳ ಕ್ಲೀನ್ ಸ್ವಾಮಿ ಅಂತೆ. ನನಗೆ ಗೊತ್ತಿಲ್ಲ, ಮೊನ್ನೆ ಆಫೀಸರ್ಗಳು ಕೇಳಿದೆ ಏನಪ್ಪಾ ಅಂತ ಅನ್ಬಿಟ್ಟು, ಒಂದು 50 ಡಿನೋಟಿಫಿಕೇಶನ್ ಕೇಸ್ಗಳು, 50 ತತ್ತಿನೇ ಅಣ್ಣ, ತತ್ತಿನೇ ಈಗ ಬೇಡ. ಅದನ್ನ ನಾಲಿಗೆನೋ ಇಲ್ಲ ಮನುಷ್ಯನವನು ಏನೇನು ಮಾಡಿದ್ದಾನೆ? ಗಂಡಸ್ನಂದ ರಾಜಕೀಯ ಮಾಡಬೇಕು, ಮಾಡೋದಾದ್ರೆ ನನ್ನ ಕುಟುಂಬದ ಮೇಲೆ ನನ್ನ ಬಗ್ಗೆ ಚರ್ಚೆ ಮಾಡ್ತಾನೆ. ಯಾವ ನಪ ಮುಸುರು ಮಾಡೋ ಕೆಲಸ ಮಾಡ್ಕೊಂಡು ಕೂತವನೆ. ನನ್ನ ಪ್ರಶ್ನೆ ಮಾಡ್ತಾನೆ. ಜನ ಬೆಳೆಸೋದು ನನ್ನ ಮಗನಾಗಲಿ ಇನ್ನೊಬ್ಬ ಮಗನಾಗಲಿ ಜನ ತೀರ್ಮಾನ ಮಾಡ್ತಾರೆ. ನಾನು ಮಾಡೋಕ್ಕಾಗತ್ತಾ? ಪ್ರಜಾಪ್ರಭುತ್ವ ವ್ಯವಸ್ಥೆ ಇದು, ಯಾರ ಪ್ರಾಸ್ತಿ ಅಲ್ಲ ಇದು. ಜನ ಆಂದೋಲನ ಸಮಾವೇಶಕ್ಕೆ ಸಾಕ್ಷಿ ಆಯಿತು ಇವತ್ತು ದೋಸ್ತಿ ನಾಯಕರ ಸಮಾವೇಶ. ಕಾರಣ ಮೂಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ CM ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಲೇಬೇಕು ಅಂತ ಒತ್ತಾಯಿಸಿ ಪಾದಯಾತ್ರೆ ಮಾಡಿರುವ ದೋಸ್ತಿ ಪಡೆ ಇವತ್ತು ಶಕ್ತಿ ಪ್ರದರ್ಶನವನ್ನ ಅದೇ ಮೈಸೂರಲ್ಲಿ ಮಾಡುತ್ತೆ. ಈ ಕುರಿತ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. CM ತವರಲ್ಲಿ ದೋಸ್ತಿ ಶಕ್ತಿ ಪ್ರದರ್ಶನ, ಪಾದಯಾತ್ರೆ ಸಮಾರೋಪ ಸಮಾರಂಭ. ಕಾಂಗ್ರೆಸ್ ಸರ್ಕಾರದ ಭ್ರಷ್ಟಾಚಾರದ ವಿರುದ್ಧ ಬಿಜೆಪಿ ಜೆಡಿಎಸ್ ಪಾದಯಾತ್ರೆ ಸಮಾರೋಪ ಸಮಾರಂಭ ಮಾಡುತ್ತಿದ್ದಾರೆ. ಹೀಗಾಗಿ ಇಂದು CM ತವರು ನಿನ್ನೆ ಕಾಂಗ್ರೆಸ್ ಜನಾಂದೋಲನ ಸಮಾವೇಶ ಮಾಡಿದ್ದ ಸ್ಥಳದಲ್ಲೇ ಮೈತ್ರಿ ನಾಯಕರು ಶಕ್ತಿ ಪ್ರದರ್ಶನ ಮಾಡುತ್ತಿದ್ದಾರೆ. ಒಟ್ಟು 6 ದಿನಗಳ ಮೈಸೂರು ಚಲೋ ನಿನ್ನೆ ಅರಮನೆ ನಗರಿ ಎಂಟ್ರಿಯಾಗಿದ್ದು, ಇಂದು ಸಮಾವೇಶ ಮಾಡುವ ಮೂಲಕ CM ರಾಜೀನಾಮೆಗೆ ಒತ್ತಾಯ ಮಾಡಲಿದ್ದಾರೆ. ಕಾಂಗ್ರೆಸ್ ಜನಾಂದೋಲನ ಸಭೆ, ಮೈತ್ರಿ ನಾಯಕರ ಪಾದಯಾತ್ರೆ ಕಳೆದ 1 ವಾರದಿಂದಲೂ ಒಂದೊಂದು ದಿನ ಹಿಂದೆ ಮುಂದೆ ಆಗಿದೆ. ಇನ್ನು ನಿನ್ನೆ ಶಕ್ತಿ ಪ್ರದರ್ಶನ ಮಾಡಿದ CM ಸಿದ್ದರಾಮಯ್ಯ, DCM DKಶಿ ವಿರುದ್ಧ ಇಂದು ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು ಆರೋಪ ಪಟ್ಟಿ ಬಿಡುಗಡೆ ಮಾಡುವ ಸಾಧ್ಯತೆ ಇದೆ. ಇಂದು ಮೈಸೂರಿನ ಮಹಾರಾಜ ಕಾಲೇಜು ಮೈದಾನದಲ್ಲಿ ಪಾದಯಾತ್ರೆಯ ಅದ್ಧೂರಿ ಸಮಾರೋಪ ಸಮಾರಂಭ ನಡೆಯಲಿದ್ದು, ಮಾಜಿ CM ಯಡಿಯೂರಪ್ಪ, ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ, ವಿಧಾನಸಭೆ ವಿರೋಧ ಪಕ್ಷದ ನಾಯಕ R ಅಶೋಕ್, ಜೆಡಿಎಸ್ ರಾಜ್ಯಾಧ್ಯಕ್ಷ ಹಾಗೂ ಕೇಂದ್ರ ಸಚಿವ HD ಕುಮಾರಸ್ವಾಮಿ, ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಸೇರಿದಂತೆ ಉಭಯ ಪಕ್ಷಗಳ ನಾಯಕರು ಸಮಾವೇಶದಲ್ಲಿ ಭಾಗಿಯಾಗಲಿದ್ದಾರೆ. ಪಾದಯಾತ್ರೆ ಯುದ್ಧಕ್ಕೂ ಎರಡೂ ಪಕ್ಷಗಳ ನಾಯಕರು, ಕಾರ್ಯಕರ್ತರು ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಹಗರಣಗಳ ಆರೋಪದ ಫಲಕಗಳನ್ನ ಪ್ರದರ್ಶಿಸಿ ಸಾಗಿದ್ರು. ಮುಖ್ಯಮಂತ್ರಿ ಹಾಗೂ ರಾಜ್ಯ ಸರ್ಕಾರದ ವಿರುದ್ಧ ಉಭಯ ಪಕ್ಷಗಳ ನಾಯಕರು ಪ್ರತಿದಿನ ನಡೆದ ಬಹಿರಂಗ ಸಭೆಯಲ್ಲಿ ತೀವ್ರ ವಾಗ್ದಾಳಿ ನಡೆಸಿದ್ರು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನನ್ನ ಸಹೋದ್ಯೋಗಿ ಶ್ರೀಲಕ್ಷ್ಮಿ ರಾಜ್ಕುಮಾರ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಶ್ರೀಲಕ್ಷ್ಮಿ ರಾಜ್ಕುಮಾರ್, ನಿನ್ನೆ ಕಾಂಗ್ರೆಸ್ನ ಜನಾಂದೋಲನ, ಇವತ್ತು ದೋಸ್ತಿ ನಾಯಕರ ಶಕ್ತಿ ಪ್ರದರ್ಶನ ಅದೇ ಸ್ಥಳದಲ್ಲಿ ಹೇಗಿರಬಹುದು, ಹೇಗೆ ಸಿದ್ಧತೆಗಳಾಗಿದೆ, ಏನು ನಿರೀಕ್ಷೆ ಮಾಡಬಹುದು? ಶ್ರುತಿ, ನೀವು ಹೇಳ್ದಂಗೆ ನಿನ್ನೆ
ಕಂಡು ಕೇಳರಿಯದ ರೀತಿಯಲ್ಲಿ ಕಾಂಗ್ರೆಸ್ ನಾಯಕರುಗಳು ಬಿಜೆಪಿ ನಾಯಕರ ವಿರುದ್ಧ ವಾಕ್ಪ್ರಹಾರವನ್ನ ಮಾಡಿದ್ರು. ಅತ್ಯಂತ ಪ್ರಮುಖವಾಗಿ ಸಿದ್ದರಾಮಯ್ಯ ಪ್ರಬಲ ಶಕ್ತಿ ಕೇಂದ್ರ ಮೈಸೂರು ಏನಿದೆ, ಮೈಸೂರಿನಲ್ಲಿ ನಾನು ಯಾರೂ ಅಲ್ಲಾಡ್ಸಕ್ಕಾಗಲ್ಲ, ನನ್ನ ಸರ್ಕಾರ ಬೀಳ್ಸಕ್ಕಾಗಲ್ಲ ಅನ್ನೋ ಅಂತ ಒಂದು ಪ್ರಬಲವಾದ ಸಂದೇಶವನ್ನ ಸಿದ್ದರಾಮಯ್ಯನವರು ಮೈಸೂರಿನಿಂದ ಕೊಡಬೇಕಾಗಿತ್ತು. ಅದನ್ನ ಕೊಡುವಲ್ಲಿ ಅವರು ಯಶಸ್ವಿಯಾದ್ರು. ಅದೇ ರೀತಿ ಎಚ್ ಡಿ ದೇವೇಗೌಡರ ವಿರುದ್ಧ, ಎಚ್ ಡಿ ಕುಮಾರಸ್ವಾಮಿ ಅವರ ವಿರುದ್ಧ ಬಿಜೆಪಿ ಪಾಳ್ಯ ಈ ಹಿಂದೆ ಮಾಡಿರ್ತಕ್ಕಂಥ ಆರೋಪಗಳು ಮತ್ತು ಕುಮಾರಸ್ವಾಮಿ ಅವರು, ದೇವೇಗೌಡರು ಬಿಜೆಪಿ ನಾಯಕರ ವಿರುದ್ಧ, ಯಡಿಯೂರಪ್ಪನವರ ವಿರುದ್ಧ ಈ ಹಿಂದೆ ಮಾಡಿರ್ತಕ್ಕಂಥ ಆರೋಪಗಳು, ಕಳೆದ 10-15 ವರ್ಷದಲ್ಲಿ ಏನೆಲ್ಲ ಆರೋಪ ಮಾಡಿದ್ರು ಅದನ್ನೆಲ್ಲ ವಿಡಿಯೋ ಕ್ಲಿಪ್ಗಳನ್ನ ತೋರಿಸುವಂಥದ್ದು, ಪ್ರಶ್ನೆ ಹಾಕುವಂಥದ್ದು, ಸವಾಲು ಎಸೆಯುವಂಥದ್ದು, ವಾಗ್ಬಾಣಗಳನ್ನ ಎಸೆಯುವಂಥದ್ದು ಇವೆಲ್ಲವೂ ಕೂಡ ನಿನ್ನೆ ಸಖತ್ತಾಗಿ ನಡೀತು. ಮತ್ತು ಸಾಕಷ್ಟು ಜನನೂ ಸೇರಿದ್ರು. ದೊಡ್ಡ ಮಟ್ಟದಲ್ಲಿ ನಿನ್ನೆಯ ಕಾಂಗ್ರೆಸ್ ಸಮಾವೇಶ ಯಶಸ್ವಿ ಆಯಿತು. ಇವತ್ತು ಅದಕ್ಕೆ ಟಕ್ಕರ್ ಕೊಡೋ ಹಾಗೆ ಬಿಜೆಪಿಯಿಂದ ವಿಜೇಂದ್ರ ಮತ್ತು ನಿಖಿಲ್ ಕುಮಾರಸ್ವಾಮಿ ಒಂದು ರೌಂಡು ಮೈಸೂರಿನಲ್ಲಿ ಪಾದಯಾತ್ರೆಯನ್ನು ಮಾಡ್ತಾರೆ. ಇವತ್ತು ಬೆಳಗ್ಗೆನೂ ಒಂದು ರೌಂಡ್ ಪಾದಯಾತ್ರೆ ಮಾಡ್ತಾರೆ. ಮಾಡಿ 11:15 ಮಹಾರಾಜ ಕಾಲೇಜು ಮೈದಾನಕ್ಕೆ ಬರ್ತಾರೆ. ಅಲ್ಲಿ ವಿಶೇಷ ಅಂತಂದ್ರೆ ಎಚ್ ಡಿ ದೇವೇಗೌಡರಿಂದ ಹಿಡಿದು, ಯಡಿಯೂರಪ್ಪನವರಿಂದ ಹಿಡಿದು, ಎಚ್ ಡಿ ಕುಮಾರಸ್ವಾಮಿ ಅವರಿಂದ ಹಿಡಿದು ಎಲ್ಲ ದೊಡ್ಡ ದೊಡ್ಡ ನಾಯಕರುಗಳು ಯಾರೆಲ್ಲ ಇದ್ದಾರೆ, ಬಿಜೆಪಿ ಮತ್ತು ಮೈತ್ರಿ ಪಾಳ್ಯದ ದೊಡ್ಡ ದೊಡ್ಡ ನಾಯಕರು ಎಲ್ಲರೂ ಇರ್ತಾರೆ ಸ್ಟೇಜ್ ಮೇಲೆ. ಅಲ್ಲಿ ಮತ್ತೊಮ್ಮೆ ಸಿದ್ದರಾಮಯ್ಯನವರ ವಿಚಾರದಲ್ಲಿ ಮತ್ತು ಕಾಂಗ್ರೆಸ್ ವಿಚಾರದಲ್ಲಿ ಮೂಡಾ ಹಗರಣ ಮತ್ತು ವಾಲ್ಮೀಕಿ ಹಗರಣ ಎರಡನ್ನೂ ಇಟ್ಕೊಂಡು ಮತ್ತು ನೆನ್ನೆಯ ಸವಾಲುಗಳೇನಿದ್ದಾವಲ್ಲ, ವಿಡಿಯೋ ಕ್ಲಿಪ್ ಎಲ್ಲ ಏನು ತೋರಿಸಿದ್ರಲ್ಲ, ಆ ಸವಾಲುಗಳಿಗೆ ಇವರು ಉತ್ತರ ಕೊಡೋದು ಮತ್ತು ಪ್ರತಿ ಸವಾಲನ್ನ ಸರ್ಕಾರಕ್ಕೆ ಹಾಕುವಂತ ಕೆಲಸ ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ. ಬಹಳ ಬಹಳ ಕುತೂಹಲ ಇದೆ, ಅತ್ಯಂತ ತಾರಕಕ್ಕೇರಿದೆ ಕಾಂಗ್ರೆಸ್ ಮತ್ತು ಮೈತ್ರಿ ಪಾಳ್ಯದ ನಡುವಿನ ಈ ಮೈಸೂರು ಪ್ರಾಬಲ್ಯಕ್ಕಾಗಿ. ಇದನ್ನ ಈ ಆಂಗ್ಲೋ ಮೈಸೂರು ಯುದ್ಧ ಅಂತೆಲ್ಲ ಹಿಂದೆಲ್ಲ ಹೇಳ್ತಿದ್ವಲ್ಲ, ಹಂಗೆ ಮೈಸೂರು ಯುದ್ಧ ಅಂತ ಕರಿಬೋದೋ ಏನೋ ಗೊತ್ತಿಲ್ಲ, ಮೂಡಾ ಮೈಸೂರು ಯುದ್ಧ ಅಂತ ಕರಿಬೋದು ಅಂತ ಅನ್ಸುತ್ತೆ. ಈ ಮೂಡಾ ಮೈಸೂರು ಯುದ್ಧ ತಾರಕಕ್ಕೇರಿದೆ. ಇದರ ಅಂಡರ್ ಟೋನ್ ಏನಪ್ಪಾ ಅಂತಂದ್ರೆ ಇಷ್ಟೇ ಶ್ರುತಿ, ಇದರ ಅಂಡರ್ ಟೋನ್ ಮೈಸೂರು ಭಾಗದ ಪಾಳೆಗಾರಿಕೆ ಅಂದ್ರೆ ನಾಯಕತ್ವ, ಪ್ರಾಬಲ್ಯ ಯಾರ ಕೈಯಲ್ಲಿ ಉಳಿಯುತ್ತೆ ಅಂತ, ಅದಕ್ಕೆ ನಡೀತಾ ಇರುವಂತ ಹೋರಾಟ ಅಂತ ಕೂಡ ಇದನ್ನ ನೋಡ್ಬೋದು ಶ್ರುತಿ. ಓಕೆ ಶ್ರೀಲಕ್ಷ್ಮಿ, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಸಿನಿಮಾ ಸೆಲೆಬ್ರಿಟೀಸು ಸ್ಟಾರ್ಡಮ್ ಅಂತ ಆರಾಮಾಗಿದ್ದಂತಹ ಆರೋಪಿ ನಟ ದರ್ಶನ್ ಗೆಳತಿ ಮಾತನ್ನ ಕೇಳಿಕೊಂಡು ಜೈಲಲ್ಲಿ ಯಶಸ್ವಿ 50 ದಿನವನ್ನ ಪೂರೈಸಿದ್ದಾರೆ. ಈ 50 ದಿನಗಳ ಜರ್ನಿ ಯಾವ ರೀತಿ ಇತ್ತು, ಯಾರೆಲ್ಲ ಬಂದ್ರು, ಏನೆಲ್ಲ ಬೆಳವಣಿಗೆ ಆಯಿತು, ಮುಂದೇನಾಗಬಹುದು, ಏನಾಗ್ತಾ ಇದೆ, ಈ ಬಗ್ಗೆ ಒಂದು ವರದಿದೆ, ನೋಡ್ಕೊಂಬರೋಣ. ಜೈಲಲ್ಲಿ 50 ದಿನ ಪೂರೈಸಿದ ದರ್ಶನ್, ಭೇಟಿಯಾಗಿದ್ದವರೆಷ್ಟು, ಹೇಗಿದೆ ಲೈಫು? ಸಿನಿಮಾದಲ್ಲಿ ಪಂಚ್ ಡೈಲಾಗ್ ಹೊಡೆದು ಡಿ ಬಾಸ್ ಅಂತ ಫೇಮಸ್ ಆಗಿದ್ದ ದರ್ಶನ್ ಈಗ